ಚಿನ್ನಯ್ಯನಿಗೆ ತಾನು ಹೇಳಿದ ಮಾತು ನೆನಪಾದಾಗ ನಿಮ್ಮಿಬ್ಬರನ್ನು ನೋಡಿ ನೋಡಿ ನಿಜ ಯಾವುದು ಸುಳ್ಳು ಯಾವುದು ಎನ್ನುವ ಹುಚ್ಚಲ್ಲಿ ಕುಡಿಯುವುದನ್ನು ಮರೆತವನಿಗೆ ಇನ್ನು ಕೇಸರ್ಬಾತಿಗೆ ಖಾರ ಹಾಕುವುದು ದೊಡ್ಡ ವಿಷಯ ಅಲ್ಲ ಹೇಳಿಕೊಂಡೆ ಅಲ್ಲಿಂದ ನಡೆದಿದ್ದ. ಹೂ ಮುಡಿದ ಚಂದನಗೆ ಪದೇ ಪದೇ ಎಲ್ಲ ಬಾಯ್ಬಿಟ್ಟು ಹೇಳಲೇಬೇಕಾ ಎನ್ನುವಾಗಿನ ಗೌತಮ್ ನೋಟವೇ ನೆನಪಾಗುತ್ತಿತ್ತು. ಮಾತಿನಲ್ಲಿ ಹೇಳಲಾರದನ್ನು ಆ ಕ್ಷಣ ನೋಟದಲ್ಲೇ ಹೇಳಿ ಮುಗಿಸಿದ್ದ. ಹೊರಗೆ ಬಂದ ಚಂದನ ಮುಡಿದಿದ್ದ ಹೂವನ್ನು ಸವರಿಕೊಳ್ಳುತ್ತಾ ಗೌತಮ್ ಕಡೆಗೆ ನೋಡಿದಳು. ಕೆಳಗಲಿಗೆ ಹಿಂದೆ ನೋಡಿದ್ದಕ್ಕಿಂತ ಮುದ್ದಾಗಿ ಕಂಡಿದ್ದಳು. ಹೋಲಿಕೆ ಋತುಗಳ ಜೊತೆ ಮಾಡಿದ್ದ. ಒಂದೊಂದು ಹುಡುಗೆ ತೊಡುಗೆ ನಡಿಗೆಯಲ್ಲೂ ಬೇರೆ ರೀತಿಯಾಗಿಯೇ ಕಾಣುತ್ತಾಳೆ. ಕವಿ ಮಾತ್ರ ವರ್ಣಿಸಲು ಸಾಧ್ಯ ಎಂದುಕೊಂಡವನು ನಾನು ಇದುವರೆಗೂ ಕನಿಷ್ಠ ಪಕ್ಷ ಒಮ್ಮೆ ಕೂಡ ಚೆನ್ನಾಗಿದ್ದೀಯಾ ಎಂದು ಹೇಳಲೇ ಇಲ್ಲ. ಯಾವಾಗಲೂ ಹೇಳಿರುವುದು ಚೆನ್ನಾಗಿಲ್ಲ ಎಂದೆ. ಅದನ್ನೆಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾಳೆ ಎಂದುಕೊಂಡವನ ನೋಟ ಗಾಳಿಗೆ ಹಾರುತ್ತಿದ್ದ ಸೆರಗಿನಂಚಿನ ಕಡೆಗಿತ್ತು. ದಂತದ ಮೈಕಾಂತಿಯ ಸಂಜೆಯ ಸೂರ್ಯನ ಕಿರಣಗಳಿಗೆ ಹೊಂಬಣ್ಣಕ್ಕೆ ತಿರುಗಿತ್ತು. ಜೊತೆ ಏಕಾಂತವಾಗಿ ಸಮಯ ಕಳೆಯುವಂತೆ ಇದ್ದರೆ ಬಂದ ಆಲೋಚನೆ. ನಿಹಾರ್ ನೋಟ ಕೂಡ ಅವಳ ಕಡೆಗೆ ಇರುವುದು ಗಮನಿಸಿದ್ದ ಗೌತಮ್ ಬಂದ ಕೆಲಸ ಮುಗಿದಿದ್ರೆ ಹೊರಡು, ಓದುವುದು ಬರೆಯೋದು ಏನು ಇಲ್ವಾ? ಅವನ ಮೇಲಿನ ಕೋಪ ಇವಳ ಮೇಲೆ ತೋರಿಸಿದ. ಎಲ್ಲರಿಗೂ ಬೇಸರವಾಗಿತ್ತು. ಅವನಾಗಿ ಚಂದನಗೆ ಹೇಳಿದ್ದು ಕೇಳಿ. ಅವಳೇನೋ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಿಲ್ಲ. ದೊಡ್ಡಮ್ಮ ಕೂಡ ಬಾಕ್ಸ್ ಕೊಟ್ಟು ಬೇಗ ಬಾ ಅಂದಿದ್ರು, ಮರೆತು ಬಿಟ್ಟಿದ್ದೆ, ಹೊರಡ್ತೀನಿ ಹೇಳಿ ನಡೆದಿದ್ದಳು. ಮಹೇಂದ್ರ ಅವರು ಗೌತಮ್ ನಿನ್ನದು ಅತಿ ಆಯಿತು. ಆ ಮಗು ಮೇಲೆ ಯಾಕೆ ನಿನಗೆ ದ್ವೇಷ ಕೋಪ? ಇನ್ನಾದರೂ ಬದಲಾಗು ಎಂದಿದ್ದರು. ಅವರ ಮಾತಿಗೆ ಗೌತಮ್ ಏನು ಹೇಳಲಿಲ್ಲ. ಅವನ ನೋಟ ತನ್ನ ತೋಟದಲ್ಲಿ ಅರಳಿದ ಹೂಗಳ ಕಡೆಗಿತ್ತು. ಇಂದು ನೇರಳೆ ಬಣ್ಣದ ದಾವಣಿಯಲ್ಲಿ ಇದ್ದವಳ ನೆನಪಾಗಿತ್ತು. ಆ 4 ಹೂಗಳಿಗಿಂತ ಅವಳಿಂದ ನೋಟ ಬದಲಾಯಿಸುವುದೇ ಕಷ್ಟ. ಯೋಚಿಸುತ್ತಾ ಕುಳಿತವನು ಪಾವನಿಯ ಧ್ವನಿ ಎಚ್ಚರಿಸಿತು. ಅಣ್ಣ ಪಾಪ ಚಂದನ, ಇನ್ನೊಮ್ಮೆ ಹಾಗೆ ರೇಗ್ಬೇಡ ಎಂದಿದ್ದಳು. ಇಂದ್ರಾಣಿಯವರು ಪಾಪ ಹುಡುಗಿ, ಇವನ ಮಾತಿಗೆ ಹೆದರಿ ನಾಳೆಯಿಂದ ಬರ್ತಾಳೋ ಇಲ್ವೋ ಎಂದುಕೊಂಡರೆ. ನಿಹಾರ್, ಗೌತಮ್ ಇಷ್ಟೊಂದು ದೌರ್ಜನ್ಯ ಒಳ್ಳೆಯದಲ್ಲ. ಮೊದಲು ನೀನು ಬದಲಾಗು. ಹೆಣ್ಣು ಮಕ್ಕಳ ಜೊತೆ ಹೇಗೆ ನಡೆದುಕೊಳ್ಬೇಕನ್ನುವುದನ್ನು ತಿಳಿದುಕೋ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಾಳೆದಿರುವ ನಿನ್ನ ಬರ್ತ್ಡೇ ಬಗ್ಗೆ ನೆನೆದು ಆಫೀಸ್ಗೆ ರಜೆ ಹಾಕಿ ಗರ್ಲ್ಫ್ರೆಂಡ್ ಜೊತೆಯಲ್ಲಿ ಎಲ್ಲೆಲ್ಲೋ ಓಡಾಡಬೇಕು, ಹೇಗೆಲ್ಲ ಸ್ಪೆಷಲಾಗಿ ಆಚರಿಸಬೇಕು ಎಂದು ಯೋಚಿಸ್ತಾ ಇದ್ರು. ನಿನ್ನದು ಬರೀ ಕೋಪ ತಾಪ ಒಂಟಿತನ ಹೇಳಿ ಎದ್ದು ನಡೆದಿದ್ದ. ತಂದೆಯಿಂದ ಇಂದಿನ ದಿನ ಬಂದ ಕರೆ ಸ್ವೀಕರಿಸಿ ಮಾತನಾಡಿದ ಮೇಲೆ ಚಂದನ ನನಗೆ ಸೇರಿದವಳು ಎನ್ನುವಂತೆ ನೋಡುತ್ತಿದ್ದ. ಅವಳ ಆತ್ಮೀಯತೆ ಗಳಿಸಲು ಪ್ರಯತ್ನಿಸುತ್ತಿದ್ದ. ಅವಳಿಂದ ಯಾವ ಸ್ಪಂದನೆ ಸಿಗದೇ ಇದ್ದಾಗ ಎಂದಿದ್ದರೂ ಇದು ನನ್ನ ಸ್ವತ್ತು ತಾನೆ ಎನ್ನುವ ತಾತ್ಸಾರದ ನಿರ್ಧಾರ ತಳೆದಿದ್ದ. ಅವನ ಮಾತು ಕೇಳಿದ ಗೌತಮ್ ಮನದಲ್ಲಿ ಬೇರೆಯದೇ ಆಲೋಚನೆ ಮೂಡಿತ್ತು. ಸಂಜೆ ಸಮಯ ಇಂದ್ರಾಣಿಯವರು ಹೊಸಲ ಬಳಿ ನೀರು ಚಿಮುಕಿಸಿ ತುಳಸಿ ಗಿಡಕ್ಕೆ ನೀರು ಹಾಕಿ ತಿರುಗಿ ಬರುವ ಸಮಯದಲ್ಲಿ ಹೊಸಲ ಬಳಿ ಇದ್ದ ನೀರ ಮೇಲೆ ಕಾಲಿಟ್ಟು ಜಾರಿದರು. ಆ ಸಮಯದಲ್ಲಿ ಅವರ ಬಾಯಿಂದ ಹೊರಟ ಕೂಗು ಗೌತಮ್ ಎಂದು. ಬಲಿಷ್ಠ ತೋಲೊಂದು ಆಸರೆ ನೀಡಿತ್ತು. ಮತ್ತೊಂದು ಕೈಯಿಂದ ಇಂದ್ರಾಣಿ ಅವರ ಚಾಚಿದ ಕೈ ಹಿಡಿದಿದ್ದ. ಅಲ್ಲೇ ಬಾಲ್ಕನಿಯಲ್ಲಿದ್ದ ಗೌತಮ್ ನೋಡುತ್ತಲೇ ನೆಲ ಸೇರುವ ಮುನ್ನವೇ ಧಾವಿಸಿ ಬಂದಿದ್ದ. ಗೌತಮ್ ತನ್ನ ತಾಯಿಯನ್ನು ಬಳಸಿ ಹಿಡಿದಿದ್ದ. ಇಂದ್ರಾಣಿ ಅವರು ಭಯಕ್ಕೆ ಕಣ್ಣು ಮುಚ್ಚಿದವರು ತಾವು ಬೀಳಲಿಲ್ಲವಲ್ಲ ಎನ್ನುವ ಸಮಾಧಾನದಲ್ಲೇ ಕಣ್ಣು ತೆರೆದಿದ್ದರು. ಸುಭದ್ರವಾದ ಮಗನ ಆಸರೆ ಆಪ್ಯೇಯ ಎನಿಸಿತು. ಅಷ್ಟು ಸನಿಹದಿಂದ ನೋಡಿದ ಅದೇ ಮೊದಲ ಬಾರಿ. ನೋಟದಲ್ಲಿ ನೋಟ ಸೇರಿಸಿದ್ದರು. ಗೌತಮ್ ನೋಟ ಬದಲಿಸಿದವನು ಅಲ್ಲಿಗೆ ಬಂದ ಮಹೇಂದ್ರರ ಕಡೆ ನೋಡ್ತಾ ನೋವಾಯ್ತಾ ಎಂದಿದ್ದ. ಮಹೇಂದ್ರ ಅವರು ಅದೇ ಮಾತನ್ನು ಕೇಳಿದ್ದರು. ಇಂದ್ರಾಣಿ ಅವರು ನನ್ನ ಮಗ ನನ್ನ ಬೀಳಲು ಬಿಡಲಿಲ್ಲ ಹೇಳಿದವರಿಗೆ ಅವನ ಸ್ಪರ್ಶ ರೋಮಾಂಚನ ಮೂಡಿಸಿ ಮಾತ್ರ ವಾತ್ಸಲ್ಯ ಮತ್ತಷ್ಟು ಜಾಗೃತಗೊಳಿಸಿತು. ತೀರಾ ಸನಿಹದಲ್ಲಿದ್ದವನ ತಲೆ ನೆವರಿಸಿ ನೆತ್ತಿಗೆ ಮುತ್ತಿಡುವ ಬಯಕೆ. ಅವನ ಗಂಭೀರ ಮುಖಭಾವಕ್ಕೆ ಹಿಂಜರಿದಿದ್ದರು. ತನ್ನ ಕೈಯಲ್ಲಿದ್ದ ಮಗನ ಅಂಗೈಯನ್ನು ನೋಡಿ ಮತ್ತಷ್ಟು ಬಿಗಿಯಾಗಿ ಹಿಡಿದಿದ್ದರು. ಆ ಹಿಡಿತದಲ್ಲೇ ಬಿಟ್ಟು ಹೋಗಬೇಡ ಎನ್ನುವ ನಿರೀಕ್ಷೆ ತುಂಬಿತ್ತು. ಗೌತಮ್ ಕೂಡ ಮೊದಲ ಬಾರಿಗೆ ತನ್ನ ತಾಯಿಯ ಕೈ ಸ್ಪರ್ಶಕ್ಕೆ ಪುಳಕಿತಗೊಂಡಿದ್ದ. ಅದೇನೋ ಭರವಸೆ, ಸಾಂತ್ವನ ನೀಡುವಂತಿತ್ತು. ಎಲ್ಲ ಮರೆತು ಅವರ ಮಗನಾಗಿ ಉಳಿದು ಬಿಡುವ ಆಸೆ ಅಂತರ್ಯದಿಂದ ಮೂಡುತ್ತಲೇ ಎಚ್ಚೆತ್ತವನು ಅವರನ್ನು ಸೋಫಾ ಮೇಲೆ ಕೂರಿಸಿ ಬಂದ ಚೆನ್ನಯ್ಯನಿಗೆ ನೀರು ತಂದುಕೊಡು, ಹುಷಾರಾಗಿ ಓಡಾಡಲು ಹೇಳು, ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಮನಸ್ಸಿಲ್ಲದಿದ್ದರೆ ಅವರ ಕೈಯಿಂದ ತನ್ನ ಕೈ ಬಿಡಿಸಿಕೊಳ್ಳಲು ನೋಡಿದ. ಇಂದ್ರಾಣಿ ಅವರ ಕಣ್ಣುಗಳು ತುಂಬಿತ್ತು. ಮಗನ ಕೈ ಬಿಡುವ ಮನಸ್ಸಿಲ್ಲ. ಮತ್ತೊಮ್ಮೆ ಇಂತಹ ಅವಕಾಶ ಸಿಗುವುದಿಲ್ಲವೇನು ಎನಿಸಿ ತಾನು ಹಿಡಿದಿದ್ದ ಅವನ ಕೈಯನ್ನು ಕಣ್ಣು ತುಂಬಿಕೊಳ್ಳುವಂತೆ ನೋಡಿದ್ದರು. ಅವನಲ್ಲೂ ಹೇಳತೀರದ ಸಂಘರ್ಷ. ತಾಯಿಯ ಸ್ಪರ್ಶದ ವಾತ್ಸಲ್ಯ ಅರಿವಿಗೆ ನಿಲುಕಿತು.
ಎಂಥದೋ ರೋಮಾಂಚನ. ಕೈ ಹಿಡಿದು ನಡೆಸಬೇಕಾದ, ಜೊತೆಗೆ ಇರಬೇಕಾದ ಸಮಯದಲ್ಲಿ ಬಿಟ್ಟು ಹೋಗಿದ್ದು ನೆನಪಾಗುತ್ತಲೇ ಮತ್ತೊಂದು ಕೈಯಿಂದ ಅವರ ಬೆರಳುಗಳನ್ನು ಬಿಡಿಸಿ ತನ್ನ ಕೋಣೆಯ ಕಡೆ ನಡೆದಿದ್ದ. ಹಂಗೈ ನೋಡಿಕೊಂಡವನು, ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಎಷ್ಟು ಸುಖಿಗಳು, ಎಂಥ ಸುಭದ್ರತೆ ನೀಡುವ ಆಸರೆ ಅದು. ಗಂಡು ಮಕ್ಕಳಿಗೆ ತಂದೆಗಿಂತ ತಾಯಿ ಪ್ರೀತಿಯಂತೆ. ಆದರೆ ನನ್ನ ವಿಷಯದಲ್ಲಿ ಕತ್ತಲು ಕವಿದಿದ್ದರೂ ಲೈಟ್ ಹಾಕದೆ ಉಳಿದಿದ್ದ. ಸಮಯ ಕಳೆಯುತ್ತಲೇ ಮೊದಲಿನಂತೆ ಆಗಿದ್ದ ಗೌತಮ್. ಮುಗಿದು ಹೋಗಿರುವ ಪುಟಗಳ ಮರು ವಿಶ್ಲೇಷಣೆ ಬೇಡ. ಆಗಿರುವ ಅವಮಾನ, ಅನುಭವಿಸಿರುವ ಕೀಳರಿಮೆ ಮರೆಯುವಂಥದ್ದಲ್ಲ. ಸ್ವಲ್ಪ ಸಮಯಕ್ಕೆಲ್ಲ ಮೊದಲಿನ ಗೌತಮ್ ಅನ್ನುವಂತೆ ಅವನ ಮುಖ ಬಿಗಿದುಕೊಂಡಿತ್ತು. ಗೌತಮ್ ರಾತ್ರಿ ಊಟದ ನಂತರ ಒಂದಿಷ್ಟು ಹೊರಗೆ ಓಡಾಡಿ ಬಂದವನ ಬಳಿ ನಿದ್ರೆ ಬರದೆ ದೂರವೇ ಉಳಿದಿತ್ತು. ತೋಟದಲ್ಲಿ ಓಡಾಡಿ ಜಾನಿಯ ಜೊತೆ ಸಮಯ ಕಳೆಯುತ್ತಲೇ ಮನಸ್ಸು ಪ್ರಶಾಂತವಾಗಿತ್ತು. ಸಂಜೆ ಕಾರಣವಿಲ್ಲದೆ ರೇಗಿತ್ತು. ಮನೆಯವರು ಹೇಳಿದ ಮಾತುಗಳು ನೆನಪಾಗಿ ಬೇಸರವಾಗಿರ್ಬೋದಾ ಎನಿಸುತ್ತಲೇ ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ದ. ಇನ್ನೂ ಎಚ್ಚರವಾಗಿದ್ದ ಚಂದನ ಅವರಿಂದ ಮೆಸೇಜ್ ಬಂದಿದೆ ಎಂದುಕೊಂಡು ತೆರೆದು ಓದಿದಳು. ನನಗೆ ಗೊತ್ತು ತಾನೇ ಎಂದಿತ್ತು. ಗೊತ್ತು ಎಂದು ಟೈಪ್ ಮಾಡಿ ಕಳಿಸಿದವಳು, ನಿಹಾರ್ ಅವರಿಗೆ ಹುಚ್ಚು ಹೆಚ್ಚಿರುವ ಕಾರಣ ನನ್ನನ್ನು ಹೆಚ್ಚು ಸಮಯ ಅವರು ಇದ್ದಾಗ ಇರಬೇಡ ಎಂದು ಈ ರೀತಿ ಹೇಳಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಳು. ಸರಿ ಮಲಗು. ಅದು ಅವರು ಇಲ್ಲದೇ ಇದ್ದಾಗ ನಿಮ್ಮ ಮನೆಯಲ್ಲಿ ಹೆಚ್ಚು ಸಮಯ ಉಳಿಯಬಹುದಲ್ವಾ? ದೀಪಾಂಜಲಿಯಲ್ಲಿ ನೀನು ಉಳಿಯಲು ನನ್ನ ಪರ್ಮಿಷನ್ ಯಾಕೆ? ಏನಾದರೂ ಹೇಳ್ತಾರೇನೋ ಅಂತ. ನಾನು ಏನು ಹೇಳಬೇಕೆಂದು ಬಯಸ್ತೀಯಾ? ನನಗೆ ನಾನೇ ಹೇಳಿಸಿಕೊಂಡರೆ ಚೆನ್ನಾಗಿರಲ್ಲ. ಹಾಗಾದರೆ ನೀನು ಯಾವತ್ತೂ ನನ್ನಿಂದ ಕೇಳಲ್ಲ ಬಿಡು. ಯಾಕೆ ನಾನೇ ಕೇಳಬೇಕು? ನನ್ನ ಹಕ್ಕು. ಮತ್ತೆ ಹೋಗು ಅಂದ ತಕ್ಷಣ ಹೋಗಿಬಿಟ್ಟೆ. ಬರೆಯೋದಿತ್ತು, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಊಟ ಆಯಿತಾ? ಆಯಿತು. ಕೋಪನ ಫ್ಯಾನ್ಸಿ ಡ್ರೆಸ್ ಮತ್ತೆ ಹಾಕಿ ಬಂದಿದ್ದಕ್ಕೆ ನನಗೆ ಯಾಕೆ ಬೇಸರ? ಆದರೆ ಅದರಲ್ಲಿ ಕತ್ತೆ ಥರ ಕಾಣ್ತೀಯ. ನೀವೊಬ್ಬರೇ ನನ್ನ ಬಗ್ಗೆ ಹಾಗೆ ಹೇಳೋದು. ನಾನೊಬ್ಬನೇ ಸಾಕು. ನಿಜ ಹೇಳ್ತೀರಾ? ಯಾಕೆ ಹೇಳಬೇಕು? ನನಗೆಲ್ಲ ನೀವೇ ತಾನೇ ಹೇಳಬೇಕು. ಯಾವತ್ತಾದರೂ ಅನಿಸಿದಾಗ ಹೇಳ್ತೀನಿ. ಇದುವರೆಗೂ ಒಮ್ಮೆಯೂ ಅನಿಸಿಲ್ವಾ? ಟೈಪ್ ಮಾಡಿ ಕಳಿಸಿದ್ದಳು. ಮೊದಲ ಬಾರಿ ಸೀರೆ ಇಟ್ಟು ಎದುರು ಹೋದಾಗ ಗೌತಮ್ ನಡೆದುಕೊಂಡದ್ದು ನೆನಪಾಗಿತ್ತು. ಹೊಗಳಿದರೆ ಏನು ಕೊಡ್ತೀಯಾ? ಇರುವುದು ಹೇಳಿದರೆ ಏನು ಕೊಡ್ತಾರೆ? ನಾನು ಬಿಸ್ನೆಸ್ ಮ್ಯಾನ್. ಲಾಭವಿಲ್ಲದ ಒಂದು ಅಕ್ಷರ ಕೂಡ ಮಾತಾಡೋಲ್ಲ. ಸಮಯವನ್ನು ವ್ಯರ್ಥ ಮಾಡೋಲ್ಲ. ಬಾಯಿ ಮಾತಿಗೆ ಟೈಪ್ ಮಾಡಿ ಕಳಿಸಿದರು. ತನ್ನೆದುರು ಬರುವ ಹುಡುಗಿ ಪ್ರತಿ ಬಾರಿಯೂ ವಸಂತದ ಚಿಗುರಿನಂತೆ ಕಂಡಿದ್ದು ನೆನಪಾಗಿತ್ತು. ಓದಿದವಳು ಏನು ತಿರುಗಿ ಹೇಳಬೇಕು ಎಂದು ತಿಳಿಯದೆ ಊಟ ಆಯಿತಾ ಎಂದು ಟೈಪ್ ಮಾಡಿ ಕಳಿಸಿದಳು. ನೀನು ಬಂದು ಬಡಿಸಿದ್ದೆ ನೋಡು. ಬಡಿಸುವ ಸಮಯ ಬಂದಾಗ ನಾನೇ ತಾನೇ ಬಡಿಸಬೇಕು. ಅಲ್ಲಿವರೆಗೂ ಚಿನ್ನಯ್ಯ, ಇಂದ್ರಾಣಿ, ಅಮ್ಮ ಎಲ್ಲ ಇದ್ದಾರಲ್ಲ. ಅವರ ಕಾಲು ನೋವು ಈಗ ಹೇಗಿದೆ ಎಂದು ಕೇಳಿ ಹೇಳು. ನೀವೇ ಹೇಳ್ಬೋದಲ್ವಾ? ನಿನಗೆ ಕೊಟ್ಟಿರುವ ಸಲುಗೆ ಜಾಸ್ತಿಯಾಗಿದೆ. ಕೋಪ ಬಂದರೆ ಏನು ಮಾಡ್ತೀನಂತ ಗೊತ್ತಿಲ್ವಾ? ಏನು ಮಾಡ್ತೀರಾ? ಒಂದು ನೀರು ನೆರಳು ಇಲ್ಲದ ಕಡೆ ಕರೆದುಕೊಂಡೋಗಿ ಬಿಟ್ಟು ಬರ್ತೀನಿ ಅಂತೀರಾ. ಇನ್ನೊಂದು ಏನೂ ಇಲ್ಲ. ಪರವಾಗಿಲ್ಲ, ಇನ್ನೊಂದು ಅದೇನು ಹೇಳು. ಅದು ನಾನು ಬಿಡಿಸಿಕೊಂಡು ಹೋಗೋವರೆಗೂ ಅಪ್ಪಿ ಚುಂಬಿಸ್ತೀರಾ. ನಿಜವಾಗಿ ಹೆಚ್ಚಿಕೊಂಡಿದ್ಯಾ? ಎಲ್ಲರೂ ಮಗು ಮಗು ಎನ್ನುತ್ತಾರೆ. ಅದು ಯಾವ ಕಡೆಯಿಂದ ಆಗಿ ಕಾಣ್ತೀಯಾ ಅವರ ಕಣ್ಣಿಗೆ ಅಂತ ಗೊತ್ತಿಲ್ಲ. ಅವರಿಗೆ ನಾನು ಮಗು ಹಾಗೆ ಕಾಣ್ಬೋದು. ಏನು ಕಾಣುವುದಾ? ನಿನ್ನ ತಲೆ. ಅವ್ರಿಗೇನು ಗೊತ್ತು ಅವರ ಈ ಮಗು ಮಾಡಿಕೊಳ್ಳುವ ಆಲೋಚನೆಯಲ್ಲಿ ಇದೆ ಅಂತ? ಸುಮ್ಮನೆ ಹೇಳಿದ್ದು. ಅದೇ ವಿಷಯ ಹಿಡಿದು ಎಳ್ದಾಡ್ತಿದ್ದೀರಾ? ಗೌತಮ್ ಸ್ವಲ್ಪ ಹೊತ್ತು ಸುಮ್ಮನೆ ಉಳಿದವನು. ನಂತರ ಟೈಪ್ ಮಾಡಿ ಕಳಿಸಿದ. ನಾಲಾಯಕ್, ನಿಗೇನು ಅನಿಸ್ತಾ ಇಲ್ವಾ? ಅವಳಿಂದ ಉತ್ತರ ಬರದೇ ಇದ್ದಾಗ ಮತ್ತದೇ ಪ್ರಶ್ನೆ ಕಳಿಸಿದ್ದ. ನಿಗೇನು ಅನಿಸ್ತಾ ಇಲ್ವಾ ಎಂದು. ನಿಮಗೆ ಏನು ಅನಿಸ್ತಾ ಇದೆ? ಪ್ರಶ್ನೆಗೆ ಮರುಪ್ರಶ್ನೆ ಬರುವುದರ ಜೊತೆಗೆ ತನ್ನ ನಿರೀಕ್ಷೆಯ ಉತ್ತರ ಬರದೇ ಇದ್ದಾಗ ತೆಗೆದು 4 ಬಾರಿಸಬೇಕು ಅನಿಸ್ತಾ ಇದೆ. ಹೇಳು, ನಾನು ತಿಳ್ಕೋಬೇಕು. ಅದು ಈಗ ಈ ಕ್ಷಣ ನಿಮ್ಮ ಜೊತೆ ಇರಬೇಕು ಅನಿಸ್ತಾ ಇದೆ, ಎಲ್ಲರ ಮನ್ನಣೆಯ ಜೊತೆಗೆ. ಇನ್ನೂ ಸಮಯ ಇದೆ, ಸ್ವಲ್ಪ ಬೆಳೆದು ಬಿಡು. ಮತ್ತೆ ಈಗ ಹೇಗೆ ಕಾಣಿಸ್ತೀನಿ? ತುಂಬ ಮುಂದುವರಿಯುವ ಸಮಯದಲ್ಲಿ ಹೆಜ್ಜೆಯಿಂದಿರಿಸುವ ರೀತಿ ನಿನ್ನನ್ನು ಮನೆಯವರು ಹೇಳಿದ ಸ್ಥಾನದಲ್ಲಿ ನಿಲ್ಲಿಸಿಬಿಡುತ್ತದೆ. ತುಂಬ ಸಲುಗೆ ಈಗಲೇ ಬೇಡ ಅನಿಸಿ ಸಲುಗೆ ಮತ್ತಷ್ಟು ಬಯಸುವ ಸಮಯದಲ್ಲಿ ನನಗೆ ಗೊತ್ತಾಗದ ಭಯ ಮೂಡುತ್ತದೆ. ನನ್ನ ಬಗ್ಗೆಯಾ? ಇಲ್ಲ, ನನ್ನ ಮನಸ್ಥಿತಿ ಆಗಿರ್ಬೋದು. ಈಗ ನೀನು ಹತ್ತಿರ ಇದ್ದಿದ್ರೆ ಹೇಳಿದವಳ ಸಣ್ಣ ನಗು ಕೇಳಿದ್ದು. ತುಂಬ ಹೆಚ್ಚಿಕೊಂಡಿದ್ಯಾ? ಇಲ್ಲ, ಈಗಲೂ ಒಮ್ಮೊಮ್ಮೆ ಭಯ ಆಗುತ್ತೆ. ಯಾಕೆ ಗೊತ್ತಿಲ್ಲ. ಇದೊಂದು ಹೇಳಿ ಎಲ್ಲ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡು ಬಿಡ್ತೀಯಾ? ನೀವು ಅದನ್ನು ಹೇಳಲ್ಲ, ಸುಮ್ಮನೆ ನೋಡ್ತೀರಾ. ಈ ಸಲ ಮನೆಗೆ ಬಾ, ಜಾನಿ ಜೊತೆ ಫ್ರೆಂಡ್ಶಿಪ್ ಮಾಡಿಸ್ತೀನಿ. ಮಾತು ತಂತಾನೆ ಕಡಿಮೆ ಆಗುತ್ತೆ. ನನಗೆ ಯಾರ ಫ್ರೆಂಡ್ಶಿಪ್ ಬೇಡ.
ಮತ್ತೆ ಸ್ವಲ್ಪ ಸಮಯದ ನಂತರ ಜೊತೆಗಿದ್ದರೆ ಸಾಕು ಟೈಪ್ ಮಾಡಿ ಕಳಿಸಿದ್ದಳು. ಅರ್ಥ ಆಗ್ತಾ ಇಲ್ಲ, ವಾಕ್ಯ ರಿಪೀಟ್ ಮಾಡು. ನೀವೊಬ್ಬರ ಜೊತೆಗಿದ್ದರೆ ಸಾಕು, ಯಾರನ್ನು ನೋಡಿದ್ರೂ ಭಯ ಆಗೋಲ್ಲ. ಯಾಕೆ, ನನ್ನಿಂದ ಅಷ್ಟೊಂದು ಧೈರ್ಯ ಸಿಗುತ್ತಾ? ಹಾಗಲ್ಲ, ಕೋಪದಲ್ಲಿ ನಿಮ್ಮನ್ನೇ ನೋಡಿದಾಗ ಆಗುವ ಭಯಕ್ಕೆ ಯಾರನ್ನು ನೋಡಿ ಯಾಕೆ ಭಯಪಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಭಯ ನಿಮ್ಮ ಕಡೆಗೆ ಇರ್ತದಲ್ಲ, ಬೇರೆ ಏನು ಆಗ ನೆನಪಾಗೋಲ್ಲ. ನೀನು ನಿಜವಾಗ್ಲೂ ಈಡಿಯಟ್, ನಾಲಾಯಕ್. ನಮ್ಮ ಮನೆಯಲ್ಲಿ ಇನ್ನೋಸೆಂಟ್ ಅಂತಾರೆ, ಅದು ನನ್ನ ಕರ್ಮ. ಹಾಗೆ ಹೇಳಿ ಹೇಳಿ ಬೆಳೆಯುವುದಕ್ಕೆ ಬಿಟ್ಟಿಲ್ಲ. ನಿಮ್ಮ ಕೊರಳವರೆಗೂ ಬರ್ತೀನಿ. ತನ್ನನ್ನು ಹೊರಗಿದಾಗ ತನ್ನ ಕೊರಳಲ್ಲಿ ಮುಖ ಹುದುಗಿಸುವವಳ ನೆನಪಾಗಿತ್ತು. ನಾಳೆ ಕಾಲೇಜ್ ಇದೆಯಾ? ಇದೆ, ಒಂದು ಪುಟ್ಟ ಫಂಕ್ಷನ್. ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಟು ಬರೋಣ ಎಂದು ಮಾತನಾಡಿಕೊಂಡಿದ್ದೇವೆ. ಹಾಗೆ ಫಂಕ್ಷನ್ ಮುಗಿಯುತ್ತಲೇ ಎಲ್ಲರ ಒಟ್ಟಿಗೆ ಹೊರಗೆ ಹೋಗಬೇಕು ಅಂತ ಇದ್ದಾರೆ. ನೀನು ಹೋಗ್ತಾ ಇದೆಯಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಬಾಯ್ ಫ್ರೆಂಡ್ ಇದ್ದಾರೆ. ಅಲ್ಲೆಲ್ಲ ಅವರ ಜೊತೆಯಾಗಿ ಇದ್ದಾಗ ನಾನು ಒಂಟಿಯಾಗಿ ಇರಬೇಕಲ್ಲ ಅಂತ ಆಲೋಚನೆ. ನೀನು ನಿನ್ನ ಬಾಯ್ ಫ್ರೆಂಡ್ ಜೊತೆ ಹೋಗು. 10 ನಿಮಿಷ ಕಳೆದರೂ ಯಾವುದೇ ಮೆಸೇಜ್ ಬರದೇ ಇದ್ದಾಗ ಗೌತಮ್ ಅಕ್ಷರಗಳ ಟೈಪ್ ಮಾಡಿ ಕಳಿಸಿದ್ದ. ಅಳೋದು ಬಿಟ್ಟರೆ ಯೋಚಿಸೋಕ್ಕೆ ಬರೋಲ್ವಾ? ನಿಮಗೆ ತಲೆ ಇದೆ ತಾನೇ, ಉಪಯೋಗಿಸು. ಚಂದನ ಟೈಪ್ ಮಾಡಿ ಕಳಿಸಿದ್ದಳು. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಫಂಕ್ಷನ್ ಇನ್ನೇನು ಮುಗಿಯುತ್ತೆ ಎನ್ನುವಾಗ ಮೆಸೇಜ್ ಮಾಡು. ಕಾಲೇಜ್ ಬಳಿ ಬರ್ತೀನಿ, ಕಾಯ್ತಾ ಇರ್ತೀನಿ. ಸರಿ, ಏನೋ ಹೇಳಬೇಕಾಗಿತ್ತು. ಏನದು ನೀನು ಹೇಳುವುದು? ಹೇಳಲ್ಲ ಅಂತ ಯೋಚಿಸ್ತಾ ಇದ್ದೀನಿ. ಹೇಳೋದು ಬೇಡವಾ ಅಂತ ಹೇಳುವಷ್ಟರಲ್ಲಿ ಬೆಳಕಾಗಿರುತ್ತೆ. ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ಭಯ ಆಗುತ್ತೆ. ಸರಿ, ಸಮಾಧಾನವಾಗಿ ಕೇಳ್ತಾ ಇದ್ದೀನಿ. ಏನದು ಹೇಳು. ಅದು ನೀವು ಹತ್ತಿರ ಇದ್ದಿದ್ರೆ. ಅವನು ಹೇಳಿದ ಮಾತನ್ನು ಅವನಿಗೆ ತಿರುಗಿಸಿ ಹೇಳಿದಾಗ ಓದಿದವನು ಟೈಪ್ ಮಾಡಿ ಕಳಿಸಿದ್ದ. ತೆಗೆದು 4 ಬಾರಿಸ್ತಾ ಇದ್ದೆ. ಬಾಯಿ ಮುಚ್ಚಿಕೊಂಡು ಮಲಗು. ನಾಳೆ ಸೀರೆ ಸರಿಯಾಗಿ ಉಟ್ಟು ಹೋಗು. ನಡುವಿನ ಮೇಲೆ ನಿಲ್ಲದೆ ಜಾರುತ್ತಿದ್ದ ದಾವಣಿಯ ಅಂಚು ನೆನಪಾಗಿ ಹೇಳಿದ್ದ. ಹಿಂದಿನ ದಿನ ತಾನು ಲಂಗದಾವಣಿ ತೊಟ್ಟು ಹೋಗಿದ್ದಾಗ ಗೌತಮ್ ಕಣ್ಣಿನ ನೋಟ ನೆನಪಾಗಿ ಮುಖದಲ್ಲಿ ನಾಚಿಕೆ ಬೆರೆತ ನಗು ಮೂಡಿತು. ಕೆಲ ಸಮಯದ ನಂತರ ಬಂದ ಮೆಸೇಜ್ ಓದಿದ್ದಳು. ನಾಳೆ ನಾನೇ ಕಾಲೇಜ್ ಬಳಿ ಡ್ರಾಪ್ ಮಾಡ್ತೀನಿ. ಬೆಳಿಗ್ಗೆ ರೆಡಿ ಆದಮೇಲೆ ಮೆಸೇಜ್ ಮಾಡು. ಯಾಕೆ? ಪುಟ್ಟ ಪ್ರಶ್ನೆ ಕಳಿಸಿದ್ದಳು. ನೀನು ಸೀರೆ ಹುಟ್ಟು ಬಸ್ನಲ್ಲಿ ಹೋಗೋದು ನೆನಪಿಸಿಕೊಂಡ್ರೆ ತಲೆನೋವು ಈಗಿನಿಂದಲೇ ಶುರುವಾಗ್ತಿದೆ ಹೇಳಿ ಸಮಯ ಗಮನಿಸಿ ಮಲಗುವ ತಯಾರಿ ನಡೆಸಿದ್ದ. ಅಂದು ಬೆಳಿಗ್ಗೆ ರೂಮ್ನಿಂದ ಹೊರಬಂದ ಗೌತಮ್ ನನ್ನ ಮನೆಯಲ್ಲಿನ ಸಂಭ್ರಮದ ವಾತಾವರಣ ಸ್ವಾಗತಿಸಿದ್ದು. ಇಂದು ಎಲ್ಲರೂ ಅವನಿಗಿಂತ ಮೊದಲೇ ಎದ್ದಿದ್ದರು. ಎಲ್ಲರ ಮುಖದಲ್ಲಿ ನಗು. ಕೆಲಸಗಳಲ್ಲಿನ ಗಡಿಬಿಡಿ ಗಮನಿಸುತ್ತಿದ್ದವನ ನೋಟ ಇಂದ್ರಾಣಿಯವರ ಕಡೆಗೆ ಹರಿದಿತ್ತು. ಹೆಣೆದಿದ್ದ ಜಡೆ, ಹಣೆಯಲ್ಲಿದ್ದ ಬೊಟ್ಟು, ಹಳೆ ಕಾಲದ ರೇಷ್ಮೆ ಸೀರೆ, ಜೊತೆಗೆ ಕಣ್ಣನ್ನು ಅಲಂಕರಿಸಿದ ದಪ್ಪ ಕಟ್ಟಿನ ಕನ್ನಡಕ, ವಯಸ್ಸಿನ ಪಕ್ವತೆಯಿಂದ ಮೂಡಿದ ಕಲೆ. ದೀಪ ಹಚ್ಚುತ್ತಿದ್ದವರ ನೋಡುತ್ತಾ ನಿಂತ. ಮುಖದಲ್ಲಿ ಪ್ರಶಾಂತತೆ. ಹಾಗೆ ಅಲ್ಲೊಂದು ಮನವಿ, ನನ್ನ ತಾಯಿ ಎಷ್ಟು ಲಕ್ಷಣವಾಗಿದ್ದಾರೆ. ಮೊನ್ನೆ ಹಿಡಿದಿದ್ದ ಅವರ ಅಂಗೈ ನೆನಪಾಗಿ, ಇಷ್ಟು ವಯಸ್ಸಾಗಿದೆ ನನಗೆ, ನಾನು ನೋಡಿಕೊಳ್ಳಬಲ್ಲೆ. ಆದರೂ ಆ ಸ್ಪರ್ಶದಲ್ಲಿ ಅದೇನು ಧೈರ್ಯ, ನಂಬಿಕೆ, ಭರವಸೆ ಹೇಗೆ ಸಾಧ್ಯ? ಅಥವಾ ಈ ಬಾಂಧವ್ಯವೇ ಹಾಗೇ ಇರಬೇಕು? ಬಳಿ ಬಂದಿದ್ದ ಪ್ರಕೃತಿ ಅವನನ್ನು ಎಚ್ಚರಿಸಿದಳು. ಮನೆಯವರೆಲ್ಲ ಪ್ಲ್ಯಾನ್ ಮಾಡಿದಂತೆ ತನ್ನ ಕೈಯಲ್ಲಿದ್ದ ಪುಟ್ಟ ಹೂವಿನ ಗೊಂಚಲನ್ನು ಅವನತ್ತ ಹಿಡಿದವಳು. ಹ್ಯಾಪಿ ಬರ್ತ್ಡೇ ಮಾಮಾ ಎಂದಿದ್ದಳು. ಆಗಲೇ ಗೌತಮ್ಗೆ ಹೊಳೆದದ್ದು, ಹೌದು, ಈ ದಿನ ತನ್ನ ಹುಟ್ಟಿದ ದಿನ ಎಂದು. ಸಣ್ಣ ನಗು ಬೀರಿ ಹೂ ತೆಗೆದುಕೊಂಡು ಅವಳನ್ನೆತ್ತಿಕೊಂಡವನು ಸುತ್ತಲೂ ಅಲ್ಲಲ್ಲಿ ಕೆಲಸ ಮಾಡುತ್ತಿದ್ದವರನ್ನು ನೋಡಿದ. ಎಲ್ಲರ ಮುಖಭಾವ ತಮಗೇನು ತಿಳಿದೇ ಇಲ್ಲ ಎನ್ನುವಂತೆ ಇತ್ತು. ಈ ಪುಟ್ಟ ಹುಡುಗಿಗೆ ತಿಳಿಯಲು ಹೇಗೆ ಸಾಧ್ಯ? ಇವರುಗಳೇ ಹೇಳಿಕೊಟ್ಟಿರೋದು, ಆದರೂ ಗೊತ್ತಿಲ್ಲದವರಂತೆ ಇರುವುದು ನೋಡು ಎಂದುಕೊಂಡವನು. ಅಲ್ಲೇ ತರಕಾರಿ ಹಚ್ಚುತ್ತಾ ಕುಳಿತಿದ್ದ ಚೆನ್ನಯ್ಯನಿಗೆ, ಒಂದು ನಾಟಕದ ಕಂಪನಿ ತೆಗೆದು ಬಿಡು, ಆರ್ಟಿಸ್ಟ್ಗಳನ್ನು ಹುಡುಕಬೇಕಾಗಿಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಬಿಡು ರೇಗಿ ಹೇಳಿದ್ದ. ಒಂದು ಕ್ಷಣ ಮುದ್ದಿಸಿ ಇನ್ನೊಂದು ಕ್ಷಣ ಮನೆಯವರ ಎದುರು ಚಂದನಗೆ ಬೈಯುವ ರೀತಿ ನೆನಪಿಸಿಕೊಂಡ ಚೆನ್ನಯ್ಯ ಕೂಡ ಹಿಂದೆ ಬೀಳದೆ, ನಿನ್ನಷ್ಟು ಇವರಿಗೆಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲು ಬರೋಲ್ಲ ಎಂದವರು. ಇಲ್ಲೇ ಇದ್ದರೆ ಎಲ್ಲರ ಮೇಲಿನ ಕೋಪ ನನ್ನ ಮೇಲೆ ತೋರಬಹುದು. ತಮಗೆ ತಾವೇ ಹೇಳಿಕೊಂಡು ಅಡುಗೆ ಮನೆಯ ಕಡೆ ನಡೆದಿದ್ದರು. ನಾಲ್ಕು ಜೊತೆ ಸೇರಿಕೊಂಡು ಹಚ್ಚಿಕೊಂಡಿದ್ದಾನೆ. ಇವರೆಲ್ಲರ ಓಡಾಟ ಗಡಿಬಿಡಿಗೆ ಕಾರಣ ಇದು ಎಂದುಕೊಳ್ಳುತ್ತಲೇ ಪಾವನಿ ಅಮಾಯಕ ಮುಖ ಹೊತ್ತು ಬಂದವಳು, ಅಣ್ಣ ಬೇಜಾರು ಮಾಡಿಕೊಳ್ಬೇಡ ಎನ್ನುತ್ತಾ ಕೈ ಹಿಡಿದು ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂರಿಸಿ ತಲೆಗೆ ಎಣ್ಣೆ ಹೊತ್ತಿದಳು.
ಅವನು ಬೇಕು ಬೇಡ ಹೇಳುವ ಮುನ್ನವೇ ನೆತ್ತಿಗೆ ಎಣ್ಣೆ ಸುರಿಸಿದ್ದಳು. ನೆತ್ತಿ ಹೊತ್ತುತ್ತಿದ್ದ ಅವಳ ಕೈ ಹಿಡಿದು, ನಿಂಗೆ ಯಾಕಮ್ಮ ತೊಂದರೆ, ಆಯಾಸ ಆಗ್ತದೆ ಬಿಡು ಸಾಕು ಎಂದವನು ಅಲ್ಲಿಂದ ಎದ್ದು ನಡೆದಿದ್ದ. ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದ ಗೌತಮ್ ಎಲ್ಲರ ಕೈಯಲ್ಲೂ ಇದ್ದ ಗಿಫ್ಟ್ ಬಾಕ್ಸ್ಗಳನ್ನು ನೋಡಿ, ಈ ಥರದ್ದು ಈ ಮನೆಯಲ್ಲಿ ಏನೂ ನಡೆಯಲ್ಲ, ಪ್ರತಿದಿನ ಹೇಗೆ ಇರುತ್ತದೆ, ಈ ದಿನ ಕೂಡ ಹಾಗೆ. ಪಾವನಿ, ನೀ ರೆಸ್ಟ್ ಮಾಡು, ನನಗೆ ತಿಂಡಿ ಬೇಡ, ಕೆಲಸ ಇದೆ, ಹೊರಡ್ತೇನೆ ಎಂದಿದ್ದ. ಚೆನ್ನಯ್ಯ, ಹೀಗೆ ಹೇಳಿದರೆ ಹೇಗೆ, 2 ಥರ ಸಿಹಿ ಮಾಡಿದ್ದೀನಿ, ತಿಂದು ಹೋಗು ಎಂದಿದ್ದ. ಎಲ್ಲ ನೀನೇ ತಿನ್ನು, ಮೊಬೈಲ್ನಲ್ಲಿ ಬಂದ ಮೆಸೇಜ್ ನೋಡುತ್ತಲೇ ಹೇಳಿದ. ಚೆನ್ನಯ್ಯ, ಅಷ್ಟೊಂದು ಸಿಹಿ ತಿಂದರೆ ಮುಖ ಚಿಟ್ಟಿ ಹಿಡಿಯುತ್ತದೆ ಗೊಣಗಿದ್ದ. ಗೌತಮ್, ಖಾರ ಬೆರೆಸಿಕೊಂಡು ತಿನ್ನು, ಹೇಗೋ ಕೇಸರಿ ಬಾತ್ಗೆ ಖಾರ ಹಾಕುವ ಭೂಪ ನೀನು ಹೇಳಿ ಚಂದನ್ನಳಿಂದ ಬಂದ ಮೆಸೇಜ್ ನೋಡಿ ಹೊರಗೆ ನಡೆದಿದ್ದ. ಗೇಟಿನ ಬಳಿ ನಿಂತಿದ್ದವಳ ನೋಡಿ ಕಣ್ಣರಳಿಸಿ ಕಾರಿನ ಡೋರ್ ತೆರೆದಿದ್ದ. ಯಾವಾಗಲೂ ರೇಷ್ಮೆ ಸೀರೆ, ರೇಷ್ಮೆ ಲಂಗ ಧಾವಣಿಯಲ್ಲಿ ನೋಡಿದ್ದವನು ಇಂದು ಫ್ಯಾನ್ಸಿ ಸೀರೆಯಲ್ಲಿ ನೋಡಿ, ಯಾರು ಹೀಗೆ ನಿನ್ನನ್ನು ತಯಾರಿ ಮಾಡಿದ್ದು ಕೇಳಿದ್ದ. ಮುಖ ಬಿಗಿದು ಹೆಚ್ಚೆನಿಸುವಷ್ಟು ಇದ್ದ ಲಿಪ್ಸ್ಟಿಕ್ಕನ್ನು ನೋಡಿ. ಮಿತ್ರ ಅಕ್ಕ ಬೇಡ ಎಂದರೂ ಕೇಳಲಿಲ್ಲ ಎಂದಿದ್ದಳು. ಕಾಲೇಜಿನ ಮುಂದೆ ಕಾರು ನಿಲ್ಲಿಸಿದವನು, ಫಂಕ್ಷನ್ ಮುಗಿಯುವ ಸಮಯಕ್ಕೆ ಮೆಸೇಜ್ ಮಾಡು ಹುಷಾರ್ ಎಂದಿದ್ದ. ಅಷ್ಟೊತ್ತಿನಿಂದ ಏನನ್ನೋ ಹೇಳಲು ಪ್ರಯತ್ನ ಪಡುತ್ತಿದ್ದವಳನ್ನು ನೋಡಿ ಏನು ಹೇಳಲು ಪ್ರಯತ್ನಿಸ್ತಿದ್ದಾಳೆ ಎಂದು ತಿಳಿದಿತ್ತು. ಹೋಗು ಕೆಲಸ ನೋಡು ಹೇಳಿ ಕಾರಿನ ಡೋರ್ ಓಪನ್ ಮಾಡಿದ. ಚಂದನ ಸಂಜೆವರೆಗೂ ಸಮಯ ಇದೆ ಎಂದುಕೊಂಡು ಕಾಲೇಜ್ ಕಡೆಗೆ ನಡೆದಿದ್ದಳು. ಮಧ್ಯಾಹ್ನದ ಸಮಯದಲ್ಲಿ ಆಫೀಸ್ನಿಂದ ಹೊರಟ ಗೌತಮ್ ಡಾಕ್ಟರ್ ಬಳಿ ಪಾವನಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಅವರ ಜೊತೆ ಒಮ್ಮೆ ಮಾತಾಡಬೇಕೆಂದುಕೊಳ್ಳುತ್ತಲೇ ಕಾಲೇಜಿನ ಗೇಟಿನ ಪಕ್ಕದಲ್ಲಿ ನಿಂತಿದ್ದ ಚಂದನಳನ್ನು ನೋಡಿ ಕಾರು ನಿಲ್ಲಿಸಿದ. ಹತ್ತಿ ಕುಳಿತಿದ್ದಳು. ತುಂಬ ಹೊತ್ತಾಯಿತಾ ಕೇಳಿದ. ಇಲ್ಲ, ಸ್ವಲ್ಪ ಹೊತ್ತಾಯಿತು ಹೇಳುತ್ತಲೇ ತಾನು ಸೀರೆ ಸರಿಯಾಗಿ ಉಟ್ಟಿರುವ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡಿದ್ದವಳು ಅದನ್ನೇ ನೇರವಾಗಿ ಕೇಳಿದ್ದಳು. ಯಾವಾಗಲೂ ಕಂಪ್ಲೇಂಟ್ ಹೇಳುತ್ತಿದ್ದದು ನೆನಪಾಗಿ. ನೀನು ಸೀರೆ ಹಾಕಿಕೊಳ್ಳುವ ಅವತಾರನೋ, ಗೋಣಿ ಚೀಲ ಸುತ್ತಿಕೊಂಡಾಗಿದೆ. ನನ್ನ ಮುಂದೆ ಇದ್ದಾಗ ಹೇಗಿರಬೇಕು, ಬೇರೆಯವರ ಮುಂದೆ ಇದ್ದಾಗ ಹೇಗಿರಬೇಕು ಅನ್ನೋದು ತಿಳಿಯೋದಿಲ್ವಾ? ಸರಿಯಾಗಿ ಇದ್ದೀನಲ್ಲ ಎಂದವಳು ಮತ್ತೊಮ್ಮೆ ಸೆರಗಿನ ಅಂಚು ಸರಿಪಡಿಸಿಕೊಂಡಿದ್ದಳು. ಆದರೂ ತಿದ್ದಿ ತೀಡಿದಂತಹ ದೇಹ ಸಿರಿ ಅವನ ಮಾತನ್ನು ಅವನೇ ಕೇಳದಂತೆ ಮಾಡುತ್ತಿತ್ತು. ಗಮನಕ್ಕೆ ಬಂದಾಗ, ನಾಲಾಯಕ್, ನೀನು ಸಿಕ್ಕಿದಾಗಿನಿಂದ ಇದೇ ಆಗೋಯ್ತು. ನನ್ನ ಮಾತು ನಾನು ಕೇಳುವುದು ಕಡಿಮೆ ಆಯಿತು. ಗೊಣಗುತ್ತಲೇ ಕಾರಿನ ವೇಗ ಹೆಚ್ಚಿಸಿದ. ಸಮಯ ನೋಡಿಕೊಂಡವನು, ಊಟ ಮಾಡ್ತೀಯಾ ಕೇಳಿದ. ಬೇಡ, ಕಾಲೇಜ್ನಲ್ಲಿ ತಿಂದಾಯಿತು. ಮತ್ತೆ ಕೇಕ್ ತಿಂತೀಯಾ? ಸಂಜೆ ತಿಂತೀನಲ್ಲ ಕೇಳಿಸದಷ್ಟು ಮೆಲ್ಲಗೆ ಹೇಳಿದಳು. ಮೊದಲೇ ಅರ್ಧ ಮಾತು ನುಂಗಿ ಮಾತನಾಡ್ತಾಳೆ, ಅದರಲ್ಲಿ ಹೀಗೆ ಗಾಳಿಗೆ ಮಾತ್ರ ಕೇಳುವಂತೆ ಹೇಳಿದರೆ ಹೇಗೆ ಎಂದುಕೊಂಡೆ. ಬಂದ ಮೆಸೇಜ್ ನೋಡಿದ ಮುಖ ಬಿಗಿದುಕೊಂಡಿತ್ತು. ಮೊದಲು ರಾಂಗ್ ನಂಬರ್ನಿಂದ ಬರುತ್ತಿದ್ದ ಮೆಸೇಜ್ಗಳ ನೋಡಿ ಅವಾಯ್ಡ್ ಮಾಡುತ್ತಿದ್ದ. ನಂತರ ಬರುತ್ತಿದ್ದ ಮೆಸೇಜ್ಗಳನ್ನು ಸಹಿಸುವುದು ಕಷ್ಟ ಎನಿಸಿದಾಗ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಹೇಳಿದ್ದ. ನಂತರ ಬಂದಿದ್ದ ಸಂದೇಶದಲ್ಲಿ ಪೂರ್ಣ ಪ್ರಮಾಣದ ಪರಿಚಯ ಇತ್ತು. ಸುಮ್ಮನೆ ಬೇಡದ ನಾನ್ಸೆನ್ಸ್ ಯಾಕೆ ಕ್ರಿಯೇಟ್ ಮಾಡುವುದು? ಹಾಳಾಗಿ ಹೋಗಲಿ, ನನ್ನ ಪಾಡಿಗೆ ನಾನಿದ್ರೆ ಆಯಿತು. ಹುಚ್ಚು ಒಂದಲ್ಲ ಒಂದಿನ ಬಿಡುತ್ತದೆ ಎನಿಸಿ ಅಂದಿನಿಂದ ನಿರ್ಲಕ್ಷ್ಯ ವಹಿಸಿದ. ಆಸ್ಪತ್ರೆ ಮುಂದೆ ಕಾರು ನಿಲ್ಲಿಸಿದವನು, ಬಾ ಹೇಳಿ ಇಳಿದು ನಡೆದಿದ್ದ. ಅದು ಗರ್ಭಿಣಿಯರ ವಿಶೇಷ ಆಸ್ಪತ್ರೆ, ಹೆಚ್ಚಾಗಿ ಅಲ್ಲಿ ಅವರೇ ಇರುತ್ತಿದ್ದದು. ಒಳಗೆ ಹೋಗುತ್ತಲೇ ರಿಪೋರ್ಟ್ ಸುಲಭವಾಗಿ ಸಿಕ್ಕಿತ್ತು. ಆದರೆ ಡಾಕ್ಟರ್ ಬಳಿ ಮಾತನಾಡಬೇಕಾಗಿದೆ ವಿಚಾರಿಸಿದ್ದ. ಆತುರದಲ್ಲಿದ್ದ ನರ್ಸ್ ಲೇಬರ್ ವಾರ್ಡ್ನ ಕಡೆ ಕೈ ತೋರಿ ಅಲ್ಲಿಂದ ನಡೆದಿದ್ದಳು. ಡಾಕ್ಟರ್ ಅಲ್ಲಿರ್ಬೋದು ಎನಿಸಿ ಗೌತಮ್ ಅತ್ತ ಬಂದಿದ್ದ. ಆಗ ತಾನೇ ಹೆರಿಗೆ ನೋವನ್ನು ಸಹಿಸಲಾರದೆ ಕೂಗಾಡುತ್ತಿದ್ದ ಆಕೆಯನ್ನು ಇವರ ಕಣ್ಮುಂದೆ ವಾರ್ಡಿನ ಒಳಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಬೇರೆ ಗರ್ಭಿಣಿ ಹೆಂಗಸರ ಜೊತೆ ಅವರವರ ಗಂಡಂದಿರಿರುವುದು ನೋಡಿದ ಚಂದನ, ಹೀಗೆ ಜೊತೆಗೆ ಇರುತ್ತೀರಿ ಅಲ್ವಾ ತೀರಾ ಮೆಲುಧ್ವನಿಯಲ್ಲಿ ಹೇಳಿದಳು. ನನಗೆ ಮಾಡುವುದಕ್ಕೆ ಏನು ಕೆಲಸ ಇರೋಲ್ವಾ ಎಂದವನು ಅವಳ ಮುಖ ಬಾಡಿದ್ದು ಗಮನಿಸಿದ. ಆಕೆ ನೋವು ತಿನ್ನುತ್ತಾ ಕೂಗಾಡುತ್ತಿದ್ದ ರೀತಿ ಎಂಥವರ ಮನದಲ್ಲೂ ಭಯ ಹುಟ್ಟಿಸುವಂತಿತ್ತು. ಚಂದನ ಮುಖದಲ್ಲಿ ಮೂಡಿದ್ದ ಭಯ ಆತಂಕ ಗಮನಿಸಿ ಅವಳ ಕೈ ಹಿಡಿದವನು, ನಾನು ಜೊತೆಗೆ ಇರ್ತೀನಲ್ಲ ಎನ್ನುತ್ತಲೇ ನೋಟದಲ್ಲಿ ಧೈರ್ಯ ತುಂಬಿದ. ಡಾಕ್ಟರ್ಗಾಗಿ ಇನ್ನು ಕಾಯುವುದು ಬೇಡ, ನಾಳೆ ಬರೋಣ ಎಂದುಕೊಂಡು ಹೊರಡುವ ವೇಳೆಗೆ ಲೇಬರ್ ವಾರ್ಡ್ನಿಂದ ಹೊರಬಂದ ಡಾಕ್ಟರ್ ಆಕೆ ತಂದೆ ತಾಯಿ ಗಂಡನ ಜೊತೆ ಮಾತನಾಡುತ್ತಿದ್ದರು. ಮಗು ಮಾತ್ರ ಬದುಕಿದೆ, ಆಕೆ ಇನ್ನಿಲ್ಲ ಎನ್ನುವ ವಿಷಯ ತಿಳಿಯುತ್ತಲೇ ಅವರ ರೋದನ ನೋಡಲಾಗದಾಗಿತ್ತು. ಒಂದು ಮೆತ್ತನೆಯ ಬಟ್ಟೆಯಲ್ಲಿ ಸುತ್ತಿದ ಮಗುವನ್ನು ತಂದು ಅವರ ಮುಂದೆ ಹಿಡಿದಿದ್ದರು. ಮಗುವನ್ನು ನೋಡಿದ ಗೌತಮ್ ಮನಸ್ಥಿತಿ ಹೇಳತೀರದಾಗಿತ್ತು. ತನ್ನ ಮಗುವಿನ ಪರಿಸ್ಥಿತಿ ಒಂದೇ ರೀತಿ ಎನಿಸಿದರೂ
ನನಗೆ ಈಗಲಾದರೂ ತಾಯಿಯ ಜೊತೆ ಇರುವ ಅವಕಾಶ ಸಿಕ್ಕಿದೆ. ಆದರೆ ಈ ಮಗು ಎಂದು ಬದುಕಿನಲ್ಲಿ ಮುಂದೆ ತಾಯಿಯ ಮುಖ ನೋಡಲು ಸಾಧ್ಯವಾಗುವುದಿಲ್ಲ. ಅಂಥ ಅನಿಸಿಕೆ ಮೂಡುತ್ತಲೇ ಎಂದು ನನ್ನ ಜನ್ಮ ಎಂದು ಕೊಳ್ಳುವುದಕ್ಕಿಂತ ಸಾವಿನೊಂದಿಗೆ ಹೋರಾಡಿ ನನಗೆ ಜನ್ಮ ಕೊಟ್ಟು ಮತ್ತೆ ಪುನರ್ಜನ್ಮ ಪಡೆದ ಆಕೆಯನ್ನು ಜನ್ಮದಿನ ಹೇಳಿಕೊಂಡವನಿಗೆ ಇಂದ್ರಾಣಿ ಅವರ ಬಗ್ಗೆ ಮನಸ್ಸು ಮೃದುವಾಗಿತ್ತು. ಯಾಕೆ ನನ್ನ ಬಿಟ್ಟು ಹೋಗಿದ್ದು ಎಂದು ಕೈ ಹಿಡಿದು ಕೇಳಬೇಕೆನಿಸಿತು. ಅವರ ಅಳುವಿನ ಸದ್ದಿಗೆ ಎಚ್ಚರಗೊಂಡ ಅವನು ಸಣ್ಣಗೆ ಬೆವರುತ್ತಾ ನಡುಗುತ್ತಿದ್ದ ಚಂದನಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ನಡೆದಿದ್ದ. ಅಂದುಕೊಂಡ ಹಾಗೆ ಊರ ಹೊರಗಿನ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದ. ಆ ಸಮಯದಲ್ಲಿ ಹೆಚ್ಚು ಜನರ ಓಡಾಟವಿರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಬಂದ ಭಕ್ತರು ವಿಶ್ರಮಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಅಷ್ಟು ಹೊತ್ತಿನಿಂದ ಅವಳನ್ನು ಗಮನಿಸ್ತಾ ಇದ್ದವನು ಬಾಯಲ್ಲಿ ಎನ್ನುತ್ತಾ ಪಕ್ಕದಲ್ಲಿ ಕೂರಿಸಿಕೊಂಡು ಯಾಕೆ ಏನಾಯಿತು ಕೇಳಿದ. ನನಗೆ ಸಾಯುವುದಕ್ಕೆ ಇಷ್ಟ ಇಲ್ಲ, ಮುಖ ಮುಚ್ಚಿ ಅಳಲು ಶುರು ಮಾಡಿದಳು. ಅವಳ ಭಯ ಅರ್ಥವಾಗಿತ್ತು. ಕೆಲ ಸಮಯದ ಹಿಂದೆ ನೋಡಿದ ದೃಶ್ಯ ಗಂಭೀರವಾಗಿ ತೆಗೆದುಕೊಂಡಿದ್ದಾಳೆ ಎಂದುಕೊಂಡವನು ಭುಜ ಬಳಸಿ, ಸರಿ ಮಗು ಬೇಡ ಬಿಡು, ಇನ್ನೊಂದು ಮರಿ ನಾಲ್ಕನ ಸಹಿಸಿಕೊಳ್ಳುವಷ್ಟು ತಾಳ್ಮೆ ನನಗೂ ಇಲ್ಲ. ಒಂದನ್ನೇ ಸುಧಾರಿಸೋದು ಕಷ್ಟ ಎಂದಿದ್ದ. ಅವನ ಹೇಳಿದ ಮಾತು ಹೇಳಿದ ರೀತಿಗೆ ಚೂರು ಬೇಸರ ಮುಖದಲ್ಲಿ ಮೂಡಿತು. ಮುಖ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವಳು, ನೀವೇನು ನೋಡಿಕೊಳ್ಳುವುದು ಬೇಡ, ಮನೆ ತುಂಬ ಜನ ಇದ್ದಾರೆ ಎಂದಿದ್ದಳು. ಅಂದರೆ ಮಗು ಬೇಕೇ ಬೇಕೆಂದು ಫಿಕ್ಸ್ ಆಗಿದೆಯಾ? ಮೈ ಗಾಡ್, ನಿನ್ನನ್ನು ಎಲ್ಲರೂ ಮಗು ಎಂದುಕೊಂಡಿದ್ರೆ, ಸ್ಪೆಷಲಿ ತಾತ. ಕಣ್ಣು ಮೂಗು ಅವನ ತೋಳಿಗೆ ಉಜ್ಜುತ್ತಿದ್ದವಳು ತಲೆ ಎತ್ತಿ ಒಂದು ರೀತಿ ನೋಡಿ, ಪ್ಲೀಸ್, ಮನೆಯಲ್ಲಿ ಸಂಜೆ ನಿಮ್ಮ ಬರ್ತ್ಡೇಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆಂಟಿಯವರೇ ಕೇಕ್ ಮಾಡ್ತಾ ಇದ್ದಾರೆ. ಯಾರಿಗೂ ನಿರಾಸೆ ಮಾಡಬೇಡಿ. ಕಳೆದಿರುವ ಕಹಿ ನೆನಪಿನ ದಿನಗಳ ನೋವನ್ನು ಈ ದಿನದ ಸಂತೋಷಕ್ಕೆ ಯಾಕೆ ಬೆರೆಸುತ್ತೀರಾ? ಸಂತೋಷ ಪಡಿ. ಕತ್ತಲೇ ದಿನಗಳು ಕಳೆದು ಬೆಳಕು ಮೂಡಿದೆ ಅಂತ ಬೆಳಕನ್ನು ಸ್ವಾಗತಿಸಿ ಮುಂದಿನ ಬದುಕು ಸರಾಗವಾಗಿ ಸಾಗಲು ಬದಲಾವಣೆ ತುಂಬ ಮುಖ್ಯ. ನೀನು ಅದೇ ನಾಲಾಯಕ್ ತಾನೆ? ಕೇಳಿದವನು ತುಂಬ ಸಮಯದಿಂದ ಅವಳ ಬೆರಳುಗಳ ನೋಡುತ್ತಿದ್ದವನು ತನ್ನ ಅಂಗೈಗೆ ತೆಗೆದುಕೊಂಡಿದ್ದ. ಏನು ಹೇಳ್ತಲೇ ಇಲ್ಲ ಕೇಳಿದ್ದಳು. ಹೇಳುವುದು ಸುಲಭ, ಮರೆಯುವುದು ಕಷ್ಟ. ಕೋಪ ಮಾಡಿಕೊಳ್ಳದೆ ಇದ್ದರೆ ಮಾತು ಹೇಳ. ಹೀಗೆ ಹೇಳ್ತಾ ಇದ್ಯಾ, ಆದರೆ ಕೋಪ ಖಂಡಿತ ಬರುತ್ತೆ, ಹೇಳಬೇಡ. ನಿಮಗೆ ಹೇಳದೆ ಇನ್ಯಾರಿಗೆ ಹೇಳಿ? ನಾನು ಬೇರೆ ಯಾರನ್ನು ಪರಿಚಯ ಮಾಡಿಕೊಂಡಿಲ್ಲ. ಅದೇನು ಹೇಳಬೇಕು ಅದನ್ನೆಲ್ಲ ನನಗೆ ಹೇಳು. ಕರ್ಮ ಎಂದುಕೊಂಡು ಕೇಳ್ತೇನೆ. ಅದು ಇಂದು ಆಸ್ಪತ್ರೆಯಲ್ಲಿ ನಡೆದಂತೆ ನಡೆದಿದ್ದರೆ ಜೀವನ ಪೂರ್ತಿ ತಾಯಿ ಮುಖ ನೋಡುವ ಅವಕಾಶವೇ ಇರುತ್ತಿರಲಿಲ್ಲ. ನಿಮ್ಮ ಯಾವುದೋ ಪುಣ್ಯ ತಾಯಿ ಜೊತೆ ಈಗಲಾದರೂ ಇರುವಂತೆ ಆಗಿದೆ. ಅಷ್ಟು ನಿಷ್ಕಲ್ಮಶವಾಗಿ ಯಾರು ಯಾರನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ತಮ್ಮ ಪ್ರಾಣನೇ ತಮ್ಮ ಮಕ್ಕಳು ಅಂದುಕೊಳ್ಳುವುದು ತಾಯಿ ಮಾತ್ರ. ಅವರಿಗೆ ಮಾತ್ರ ಈ ಮಾತನ್ನು ಎದೆ ಮುಟ್ಟಿ ಹೇಳಲು ಸಾಧ್ಯ. ಒಂದು ವೇಳೆ ನೀವು ಹುಟ್ಟುವಾಗ ನಿಮ್ಮ ತಾಯಿ ಸತ್ತು ಹೋಗಿದ್ರೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕೋಪ ಯಾರ ಮೇಲೆ ತೋರಿಸ್ತಾ ಇದ್ರಿ? ಹೇಳುತ್ತಿದ್ದಂತೆ ಸ್ಟಾಪ್ ಇಟ್ ಇಡಿಯಟ್. ಹೆಚ್ಚು ಕಡಿಮೆ ಅವಳು ಬೆದರುವಷ್ಟು ಜೋರಾಗಿ ಕಿರಿಚಿದ್ದ. ಆಸ್ಪತ್ರೆಯಲ್ಲಿ ನೋಡಿದ ದೃಶ್ಯ ಕಣ್ಮುಂದೆ ಮೂಡಿತು. ಬೆಳಿಗ್ಗೆ ದೀಪ ಹಚ್ಚುವಾಗ ಅವರ ಮುಖದಲ್ಲಿನ ವಿನಂತಿ ನೆನಪಾಗಿತ್ತು. ತನ್ನ ಒಲಿತಿಗಾಗಿ ಒಳ್ಳೆಯದನ್ನು ಭಾವಿಸುವ ಜೀವ ಹನೆ ಹೊತ್ತಿ ಹಿಡಿದವನು ತನ್ನ ಗದರಿಕೆಗೆ ಮುದುರಿ ತನ್ನಿಂದ ದೂರ ಸರಿದು ತಲೆ ತಗ್ಗಿಸಿ ನಿಂತಿದ್ದವಳ ನೋಡಿ ಬಾ ಎನ್ನುವಂತೆ ಕಣ್ಣಲ್ಲಿ ಕರೆದವನು ಬಂದವಳ ಭುಜ ಬಳಸಿ, ಯಾಕೆ ಹೆದರಿದ್ಯಾ, ನನಗೆ ವಿಶ್ ಮಾಡೋಲ್ವಾ ಎಂದಿದ್ದ. ಕತೆ ಮುಂದುವರಿಯುತ್ತದೆ.